ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನ್ ಎಜುಕೇಷನಲ್ ಸ್ಟಡೀಸ್. 10ನೇ ತರಗತಿ ಹಿಂದಿ ಭಾಗ 1 ಅಧ್ಯಾಯ 2 ಕಾಶ್ಮೀರಿ ಸೇಬ್. ಈ ವಿಡಿಯೋದಲ್ಲಿ ನಾವು ಕಾಶ್ಮೀರಿ ಸೇಬ್ ಪಾಠದ ಅಭ್ಯಾಸದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲು ಕವಿ ಪರಿಚಯವನ್ನು ಬರೆದುಕೊಳ್ಳಿ. ಪಾಠ ಕಿ ವಿಧಿ ಕಹಾನಿ, ಇದು ಒಂದು ಕಥೆಯಾಗಿದೆ. ಲೇಖಕ ಕಾ ನಾಮ್ ಮುಶಿ ಪ್ರೇಮಚಂದ್, ಲೇಖಕರ ಹೆಸರು ಮುಶಿ ಪ್ರೇಮಚಂದ್. ಜನ್ಮ ಔರ್ ಜನ್ಮಸ್ಥಳ, ಜನನ ದಿನಾಂಕ ಮತ್ತು ಜನನ ಸ್ಥಳ. ವಾರಣಾಸಿ ಕೆ ಪಾಸ್ ಲಮ್ಹಿ ಗಾಂವ್ ಮೇ 31 ಜುಲೈ 1880 ಮೇ ಹುವಾ. ಇಲ್ಲಿ ನೋಡಿ, ಅವರ ಜನ್ಮ ವಾರಣಾಸಿಯ ಹತ್ತಿರದಲ್ಲಿರುವಂತಹ ಲಮ್ಹಿ ಎನ್ನುವ ಊರಿನಲ್ಲಾಗಿದೆ. ಜನ್ಮ ಸ್ಥಳವಾಯಿತು. ಜನ್ಮ ದಿನಾಂಕ ನೋಡಿ 31 ಜುಲೈ 1880. ಪ್ರಮುಖ ರಚನಾಯೆ, ಅವರು ರಚಿಸಿರುವಂತಹ ರಚನೆಗಳನ್ನು ನೋಡಿ. ಉಪನ್ಯಾಸ್ ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಆದಿ ಅವರು ರಚಿಸಿರುವಂತಹ ಕೃತಿಗಳನ್ನು ಬರೆದಿದ್ದೇವೆ. ಪ್ರಸಿದ್ಧ ಕಹಾನಿಯ, ಅವರು ಬರೆದಿರುವಂತಹ ಪ್ರಸಿದ್ಧ ಕಥೆಗಳು ಪಂಚ ಪರಮೇಶ್ವರ್, ನಾಮ್ ಕಾ ದಗೇರಾ, ಬಡೆ ಘರ್ ಕಿ ಬೇಟಿ, ಪೂಸ್ ಕಿ ರಾತ್ ಆದಿ. ಕಹಾನಿ ಕಾ ಸಂಗ್ರಹ ಮಾನ್ ಸನೋವರ್, ವಾಸ್ತವಿಕ್ ನಾಮ್ ಧನ್ಪತ್ ರಾಯ್. ಇಲ್ಲಿ ನೋಡಿ, ಪ್ರಸಿದ್ಧ ಕಥೆಗಳನ್ನು ನಾವು ಬರೆದಿದ್ದೇವೆ. ಈ ಕಹಾನಿಗಳ ಸಂಗ್ರಹ ಅಂದರೆ ಕಥೆಗಳ ಸಂಗ್ರಹಕ್ಕೆ ಮಾನಸರೋವರ್ ಎಂದು ಹೆಸರಿಟ್ಟಿದ್ದಾರೆ ಮತ್ತು ವಾಸ್ತವಿಕ ನಾಮ್, ಅವರ ನಿಜವಾದಂತಹ ಹೆಸರು ಧನ್ಪತ್ ರಾಯ್ ಆಗಿದೆ. ಉಪಾಧಿ, ಅವರಿಗೆ ದೊರೆತಿರುವಂತಹ ಬಿರುದು ಉಪನ್ಯಾಸ್ ಸಾಮ್ರಾಟ್, ಅವರಿಗೆ ದೊರಕಿರುವಂತಹ ಬಿರುದು ಉಪನ್ಯಾಸ ಸಾಮ್ರಾಟ್ ಆಗಿದೆ. ಈಗ ನಾವು ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಅಭ್ಯಾಸ ನೋಡಿ. ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. ಲೇಖಕ್ ಚೀಸ್ ಖರೀದ್ನೆ ಕಹಾ ಗಯೆ ಥೆ, ಲೇಖಕರು ವಸ್ತುಗಳನ್ನು ಖರೀದಿಸಲು ಎಲ್ಲಿಗೆ ಹೋಗಿದ್ದರು. ಉತ್ತರ, ಲೇಖಕ್ ಚೀಸೆ ಖರೀದ್ನೆ ಬಾಜಾರ್ ಗಯೆ ಥೆ, ಅವರು ವಸ್ತುಗಳನ್ನು ಖರೀದಿಸಲು ಸಂತೆಗೆ ಹೋಗಿದ್ದರು. ಎರಡನೇ ಪ್ರಶ್ನೆ, ಲೇಖಕ್ಕೋ ಕ್ಯಾ ನಜರ್ ಆಯಾ, ಲೇಖಕರಿಗೆ ಏನು ಕಂಡಿತು ಎಂದು ಕೇಳುತ್ತಿದ್ದಾರೆ. ಉತ್ತರ, ದುಕಾನ್ ಪರ್ ಬಹುತ್ ಅಚ್ಚೆ ರಂಗ್ದಾರ್ ಗುಲಾಬ್ ಸೇಬ್ ಸಜೆ ಹುಯೆ ನಜರ್ ಆಯಾ, ಅವರಿಗೆ ಅಂಗಡಿಯಲ್ಲಿ ಶೃಂಗಾರ ಮಾಡಿಟ್ಟಂತಹ ರಂಗ್ದಾರ್ ಅಂದರೆ ಬಣ್ಣಗಳಿಂದ ಕೂಡಿರುವಂತಹ ಗುಲಾಬಿ ಸೇಬು ಹಣ್ಣುಗಳು ಕಣ್ಣಿಗೆ ಕಂಡವು. ಮೂರನೇ ಪ್ರಶ್ನೆ ನೋಡಿ. ಲೇಖಕ್ ಕಾಜಿ ಕ್ಯೂ ಲಾಲಚ್ ಉಟ, ಲೇಖಕರಿಗೆ ಏಕೆ ಆಸೆಯಾಯಿತು ಅಥವಾ ಏಕೆ ಅತಿಯಾಸೆಯಾಯಿತು ಎಂದು ಇಲ್ಲಿ ಕೇಳುತ್ತಿದ್ದಾರೆ. ಉತ್ತರ ನೋಡಿ, ರಂಗ್ದಾರ್ ಗುಲಾಬಿ ಸೇಬೋಂಕೋ ದೇಖ್ಕರ್ ಲೇಖಕ್ ಜಿ ಲಾಲಚ್ ಉಟ, ರಂಗ ಬಿರಂಗೆ ಅಂದರೆ ಬಣ್ಣಗಳಿಂದ ಕೂಡಿರುವಂತಹ ಗುಲಾಬಿ ಸೇಬು ಹಣ್ಣುಗಳನ್ನು ನೋಡಿ ಲೇಖಕರು ಆಸೆಗೊಂಡರು. ಪ್ರಶ್ನೆ ನಂಬರ್ 4, ಟೊಮೆಟೊ ಕಿಸ್ಕಾ ಅವಶ್ಯಕ ಅಂಗ್ ಬನ್ ಗಯಾ ಹೈ, ಟೊಮೆಟೊ ಯಾವುದರ ಅವಶ್ಯಕ ಅಂಗವಾಗಿದೆ ಎಂದು ಕೇಳಲಾಗಿದೆ. ಉತ್ತರ ನೋಡಿ, ಟೊಮೆಟೊ ಭೋಜನ ಕಾ ಅವಶ್ಯಕ ಅಂಗ್ ಬನ್ ಗಯಾ ಹೈ, ಟೊಮೆಟೊ ಇದು ಭೋಜನದ ಅವಶ್ಯಕ ಅಂಗವಾಗಿದೆ. ಪ್ರಶ್ನೆ ನಂಬರ್ 5, ಸ್ವಾದ್ ಮೇ ಸೇಬ್ ಕಿಸಸೆ ಬಡ್ಕರ್ ನಹಿ ಹೈ, ರುಚಿಯಲ್ಲಿ ಸೇಬು ಯಾವುದಕ್ಕಿಂತ ದೊಡ್ಡದಲ್ಲ ಎಂದು ಕೇಳಲಾಗಿದೆ. ಉತ್ತರ, ಸ್ವಾದ್ ಮೇ ಸೇಬ್ ಆಮ್ ಸೆ ಬಡ್ಕರ್ ನಹಿ ಹೈ, ರುಚಿಯಲ್ಲಿ ಸೇಬು ಮಾವಿನ ಹಣ್ಣಿಗಿಂತ ದೊಡ್ಡದಲ್ಲ. ಪ್ರಶ್ನೆ ನಂಬರ್ 6, ರೋಜ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹಿ ಹೋಗಿ. ಉತ್ತರ, ರೋಜ್ ಏಕ್ ಸೇಬ್ ಖಾನೆ ಸೆ ಡಾಕ್ಟರ್ ಕಿ ಜರೂರತ್ ನಹಿ ಹೋಗಿ. ರೋಜ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹಿ ಹೋಗಿ, ದಿನವೂ ಒಂದು ಸೇಬು ಹಣ್ಣನ್ನು ತಿನ್ನುವುದರಿಂದ ಯಾರ ಅವಶ್ಯಕತೆ ಇರುವುದಿಲ್ಲ ಎಂದು ಕೇಳಿದ್ದಾರೆ. ಉತ್ತರದಲ್ಲಿ ರೋಜ್ ಏಕ್ ಸೇಬ್ ಖಾನೆ ಸೆ ಡಾಕ್ಟರ್ ಕಿ ಜರೂರತ್ ನಹಿ ಹೋಗಿ, ದಿನವೂ ಒಂದು ಸೇಬು ಹಣ್ಣನ್ನು ತಿನ್ನುವುದರಿಂದ ಡಾಕ್ಟರ್ ಅವಶ್ಯಕತೆ ಇರುವುದಿಲ್ಲ. ಪ್ರಶ್ನೆ ನಂಬರ್ 2, ದೋ ತೀನ್ ವಾಕ್ಯೋ ಮೇ ಉತ್ತರ ಲಿಖಿಯೇ, 2ರಿಂದ 3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ನಂಬರ್ 1, ಆಜ್ ಕಲ್ ಶಿಕ್ಷಿತ್ ಸಮಾಜ್ ಮೇ ಕಿಸ್ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ, ಇಂದಿನ ಶೈಕ್ಷಣಿಕ ಸಮಾಜದಲ್ಲಿ ಯಾವುದರ ಬಗ್ಗೆ ವಿಚಾರ ಮಾಡಲಾಗುತ್ತಿದೆ ಎಂದು ಕೇಳಲಾಗಿದೆ. ಉತ್ತರ ಬರೆಯಿರಿ. ಆಜ್ ಕಲ್ ಶಿಕ್ಷಿತ್ ಸಮಾಜ್ ಮೇ ವಿಟಮಿನ್ ಔರ್ ಪ್ರೋಟೀನ್ ಕೆ ಬಾರೆ ಮೇ ವಿಚಾರ ಕಿಯಾ ಜಾತಾ ಹೈ, ಇಂದಿನ ಶೈಕ್ಷಣಿಕ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ ವಿಚಾರ ಮಾಡಲಾಗುತ್ತಿದೆ. ಎರಡನೇ ಪ್ರಶ್ನೆ, ದುಕಾನ್ದಾರ್ ನೆ ಲೇಖಕ್ ಸೆ ಕ್ಯಾ ಕಹಾ, ಅಂಗಡಿಯವನು ಲೇಖಕರಿಗೆ ಏನೆಂದು ಹೇಳಿದನು. ಉತ್ತರ, ದುಕಾನ್ದಾರ್ ನೆ ಲೇಖಕ್ ಸೆ ಕಹಾ ಕಿ, ಅಂಗಡಿಯವನು ಲೇಖಕರಿಗೆ ಹೇಳಿದನು, ಬಾಬೂಜಿ ಬಡೆ ಮಜೆದಾರ್ ಸೇಬ್ ಆಯೆ ಹೈ, ಬಾಬೂಜಿ ಇಲ್ಲಿ ಒಳ್ಳೆಯ ಸೇಬು ಹಣ್ಣುಗಳು ಬಂದಿವೆ. ಖಾಸ್ ಕಾಶ್ಮೀರ್ ಸೆ, ಇವುಗಳು ಕಾಶ್ಮೀರದಿಂದ ಬಂದಿವೆ. ಆಪ್ ಲೇ ಜಾಯೆ, ನೀವು ತೆಗೆದುಕೊಂಡು ಹೋಗಿ. ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ, ತಿಂದು ನಿಮ್ಮ ದೇಹದ ಆರೋಗ್ಯವು ಖುಷಿಯಾಗುವುದು ಎಂದು ಇಲ್ಲಿ ಹೇಳಿದ್ದಾನೆ. ಪ್ರಶ್ನೆ ನಂಬರ್ 3, ದುಕಾನ್ದಾರ್ ನೆ ಅಪ್ನೆ ನೌಕರ್ ಸೆ ಕ್ಯಾ ಕಹಾ, ಅಂಗಡಿಯವನು ಅವನ ಕೆಲಸದವನಿಗೆ ಏನೆಂದು ಹೇಳಿದನು. ಉತ್ತರ, ದುಕಾನ್ದಾರ್ ನೆ ಅಪ್ನೆ ನೌಕರ್ ಸೆ ಕಹಾ ಕಿ, ಅಂಗಡಿಯವನು ಅವನ ನೌಕರನಿಗೆ ಹೇಳಿದನು, ಸುನೋ ಕೇಳು, ಆಧಾ ಸೇರ್ ಕಾಶ್ಮೀರಿ ಸೇಬ್ ನಿಕಾಲ್ಲ, ಅರ್ಧ ಕಿಲೋ ಕಾಶ್ಮೀರಿ ಸೇಬನ್ನು ತೆಗೆದುಕೊಂಡು ಬಾ.
ಮತ್ತು ಚುನ್ಕರ್ ಲಾನಾ ಎಂದು ಹೇಳಲಾಗಿದೆ. ಚುನ್ಕರ್ ಲಾನಾ ಎಂದರೆ ಆರಿಸಿಕೊಂಡು ತೆಗೆದುಕೊಂಡು ಬಾ ಎಂದು ಇಲ್ಲಿ ಹೇಳಿದ್ದಾನೆ. ಪ್ರಶ್ನೆ ನಂಬರ್ 4, ಸೇಬ್ ಕಿ ಹಾಲತ್ ಕೆ ಬಾರೆ ಮೇ ಲಿಖಿಯೇ. ಇಲ್ಲಿ ಸೇಬು ಹಣ್ಣು ಹೇಗಿತ್ತು ಎಂದು ನಾವು ಬರೆಯಬೇಕು. ಉತ್ತರ ಬರೆಯಿರಿ. ಪೆಹಲಾ ಸೇಬ್ ಸಡಾಕರ್ 1 ರೂಪಾಯಿ ಕಾ ಆಕಾರ ಕಾ ಚಿಲ್ಕಾ ಗಯಾ ಹುವಾ ತಾ. ಮೊದಲನೇ ಸೇಬು ಹಣ್ಣು 1 ರೂಪಾಯಿಯ ಆಕಾರದಂತೆ ಒತ್ತಿ ಹೋಗಿತ್ತು. ದೂಸರಾ ಸೇಬ್ ಆಧಾ ಸಡಾ ಹುವಾ ತಾ. ಇನ್ನೊಂದು ಸೇಬು ಅರ್ಧ ಒಣಗಿ ಹೋಗಿತ್ತು. ನಂತರ ತೀಸರಾ ಸೇಬ್ ಏಕ್ ತರಫ್ ದಬ್ಕರ್ ಪಿಚಕ್ ಗಯಾ ಥಾ. ಮೂರನೇ ಹಣ್ಣು ಒಂದು ಕಡೆ ಒತ್ತಿ ಹಾಳಾಗಿತ್ತು. और ಚೌಥಾ ಸೇಬ್ ಕೆ ಕಾಲಾ ಸುರ್ಖಾ ಥಾ. ಮತ್ತು ನಾಲ್ಕನೇ ಸೇಬು ಹಣ್ಣಿನ ಮೇಲೆ ಕಪ್ಪು ಕಲೆಯಿತ್ತು. ಜೈಸೆ ಅಕ್ಸರ್ ಬೋರೋ ಮೇ ಹೋತಾ ಹೈ. ಬೋರೆ ಹಣ್ಣಿನಲ್ಲಿ ಆಗುವಂತೆ ಸೇಬು ಹಣ್ಣಿನ ಮೇಲೂ ಕೂಡ ಒಂದು ಕಲೆ ಇತ್ತು ಎಂದು ಇಲ್ಲಿ ಹೇಳಲಾಗಿದೆ. ಪ್ರಶ್ನೆ ನಂಬರ್ 3, ಜೋಡ್ಕರ್ ಲಿಖಿಯೇ. ಜೋಡಿಸಿ ಬರೆಯಿರಿ. ಅ ಮತ್ತು ಬ ಪಟ್ಟಿಯನ್ನು ಕೊಡಲಾಗಿದೆ. ಅ ಪಟ್ಟಿಯಲ್ಲಿರುವ ಸಾಲಿಗೆ ನಾವು ಬ ಪಟ್ಟಿಯನ್ನು ಹೊಂದಿಸೋಣ. ಪ್ರಶ್ನೆ ನಂಬರ್ 1, ಸೇಬ್ ಕೋ ರುಮಾಲ್ ಮೇ ಬಾಂಧ್ಕರ್. ಇಲ್ಲಿ ಬ ಪಟ್ಟಿಯಲ್ಲಿ ಮುझे दे दिया ಇದಕ್ಕೆ ಹೊಂದಿಸಿ. ನಂತರ ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ್ ಹೈ. ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ. ವ್ಯಾಪಾರಿಯೋಂ ಕಿ ಸೀಖ್ ಬನಿ ಹುಯಿ ಥಿ. ಇಲ್ಲಿ ನೋಡಿ ನಾವು ಎಲ್ಲ ಸಾಲುಗಳನ್ನು ಜೋಡಿಸಿ ತೋರಿಸಿದ್ದೇವೆ. ಪ್ರಶ್ನೆ ನಂಬರ್ 4, ವಿಲೋಮ್ ಶಬ್ದ ಲಿಖಿಯೇ. ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ ಶಾಮ್. ಶಾಮ್ ಎಂದರೆ ಸಂಜೆ. ವಿರುದ್ಧಾರ್ಥಕ ಪದ ಸವೇರೆ. ಸವೇರೆ ಎಂದರೆ ಮುಂಜಾನೆ. ನಂತರ ಎರಡನೇ ಪ್ರಶ್ನೆ ನೋಡಿ ಖರೀದನ. ಖರೀದನ ಎಂದರೆ ಖರೀದಿಸುವುದು. ವಿರುದ್ಧಾರ್ಥಕ ಪದ ಬೇಚನ. ಬೇಚನ ಎಂದರೆ ಮಾರುವುದಾಗಿದೆ. ಮೂರನೇ ಪ್ರಶ್ನೆ ನೋಡಿ ಬಹುತ್. ಬಹುತ್ ಎಂದರೆ ಬಹಳ. ವಿರುದ್ಧಾರ್ಥಕ ಪದ ಕಮ್ ಎಂದು ಬರೆಯಿರಿ. ಕಮ್ ಎಂದರೆ ಕಡಿಮೆ. ನಾಲ್ಕನೇ ಪ್ರಶ್ನೆ ಅಚ್ಚ. ಅಚ್ಚ ಎಂದರೆ ಒಳ್ಳೆಯದು. ಬುರ ಎಂದು ಬರೆಯಿರಿ. ಬುರ ಎಂದರೆ ಕೆಟ್ಟದ್ದು. ಶಿಕ್ಷಿತ್ ಅಶಿಕ್ಷಿತ್. ಶಿಕ್ಷಿತ್ ಎಂದರೆ ಶಿಕ್ಷಣವನ್ನು ಹೊಂದಿರುವಂಥದ್ದು. ಅಶಿಕ್ಷಿತ್ ಎಂದರೆ ಶಿಕ್ಷಣವನ್ನು ಹೊಂದಿಲ್ಲದಿರುವುದು. ಅವಶ್ಯಕ್ ಅನಾವಶ್ಯಕ್. ಇಲ್ಲಿ ಅವಶ್ಯಕ ಮತ್ತು ಅನಾವಶ್ಯಕ ಇದರ ಅರ್ಥವಾಗಿದೆ. ಗರೀಬ್ ಅಮೀರ್. ಗರೀಬ್ ಎಂದರೆ ಬಡವ. ಅಮೀರ್ ಎಂದರೆ ಶ್ರೀಮಂತ. ರಾತ್ ದಿನ್. ರಾತ್ ಎಂದರೆ ರಾತ್ರಿ. ದಿನ್ ಎಂದರೆ ದಿನ. ಸಂದೇಹ್ ನಿಸ್ಸಂದೇಹ್. ಸಂದೇಹ ಮತ್ತು ನಿಸ್ಸಂದೇಹ. ಸಾಫ್ ಗಂಧ. ಸಾಫ್ ಎಂದರೆ ಸ್ವಚ್ಛವಾಗಿರುವಂಥದ್ದು. ಗಂಧ ಎಂದರೆ ಗಲೀಜು. ಪ್ರಶ್ನೆ ನಂಬರ್ 11, ಬೇಇಮಾನ್ ಇಮಾನ್ದಾರ್. ಬೇಇಮಾನ್ ಎಂದರೆ ಮೋಸಗಾರ. ಇಮಾನ್ದಾರ್ ಎಂದರೆ ಪ್ರಾಮಾಣಿಕ. ವಿಶ್ವಾಸ್ ಅವಿಶ್ವಾಸ್. ವಿಶ್ವಾಸ ಮತ್ತು ಅವಿಶ್ವಾಸ. ಸಹಯೋಗ್ ಅಸಹಯೋಗ್. ಸಹಯೋಗ ಮತ್ತು ಅಸಹಯೋಗ. ಹಾನಿ ಲಾಭ. ಹಾನಿ ಎಂದರೆ ಹಾನಿಯಾಗುವಂಥದ್ದು. ಲಾಭ ಎಂದರೆ ಲಾಭ. ಪಾಸ್ ದೂರ್. ಪಾಸ್ ಎಂದರೆ ಹತ್ತಿರ. ದೂರ್ ಎಂದರೆ ದೂರ. ಗಮ್ ಖುಷಿ. ಗಮ್ ಎಂದರೆ ದುಃಖ. ಖುಷಿ ಎಂದರೆ ಸಂತೋಷವಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಶಬ್ದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ನಾವು ಬರೆದಿದ್ದೇವೆ. ಮುಂದಿನ ಪ್ರಶ್ನೆ ನೋಡಿ. ಪ್ರಶ್ನೆ ನಂಬರ್ 5, ಅನುರೂಪತ. 1 ಮತ್ತು 2ನೇ ಪದದ ಸಂಬಂಧದಂತೆ ನಾವು 3ನೇ ಪದಕ್ಕೆ ಇನ್ನೊಂದು ಸಂಬಂಧವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 1 ನೋಡಿ. ಕೇಲಾ ಪೀಲಾ ರಂಗ್. ಸೇಬ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಕೇಲಾ ಎಂದರೆ ಬಾಳೆಹಣ್ಣು. ಬಾಳೆಹಣ್ಣು. ಪೀಲಾ ರಂಗ್ ಎಂದರೆ ಹಳದಿ. ಬಾಳೆಹಣ್ಣು ಹಳದಿ ಬಣ್ಣದಲ್ಲಿರುತ್ತದೆ. ಸೇಬ್ ಡ್ಯಾಶ್ ಎಂದು ಕೊಡಲಾಗಿದೆ. ಸೇಬು ಹಣ್ಣು ಕೆಂಪು ಬಣ್ಣದಲ್ಲಿರುತ್ತದೆ. ಆದ್ದರಿಂದ ಲಾಲ್ ರಂಗ್ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 2, ಸೇಬ್ ಫಲ್. ಸೇಬು ಒಂದು ಹಣ್ಣು. ಗಾಜರ್ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ಗಜರಿಯು ಒಂದು ತರಕಾರಿಯಾಗಿದೆ. ಸಬ್ಜಿ ಎಂದು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 3, ನಾಗ್ಪುರ್ ಸಂತರ ಕಾಶ್ಮೀರಿ ಸೇಬ್. ಇಲ್ಲಿ ನೋಡಿ ನಾಗ್ಪುರ್. ನಾಗ್ಪುರದಲ್ಲಿ ಸಂತರ ಈ ಹಣ್ಣು ಅತಿಯಾಗಿ ಸಿಗುತ್ತದೆ ಮತ್ತು ಕಾಶ್ಮೀರ್ ಎಂದು ಕೊಟ್ಟಿದ್ದಾರೆ. ಕಾಶ್ಮೀರ್ನಲ್ಲಿ ಸೇಬ್ ಎಂದು ಬರೆದುಕೊಳ್ಳಿ. 4ನೇ ಪ್ರಶ್ನೆ ಕಪಡಾ ನಾಪನ. ಟೊಮೆಟೊ ಡ್ಯಾಶ್ ಎಂದು ಕೊಡಲಾಗಿದೆ. ಕಪಡಾ ಬಟ್ಟೆಯನ್ನು ಅಳೆಯಲಾಗುತ್ತದೆ. ಟೊಮೆಟೊ ಇಲ್ಲಿ ತೂಕ ಮಾಡಲಾಗುತ್ತದೆ ಎಂದು ಬರೆಯುವುದಕ್ಕೆ ನಾವು ತೋಲನ ಎಂದು ಬರೆಯಬೇಕು. ಪ್ರಶ್ನೆ ನಂಬರ್ 6, ಅನ್ಯವಚನ್ ಲಿಖಿಯೇ. ಇಲ್ಲಿ ವಚನಗಳನ್ನು ಬದಲಾಯಿಸಿ ಬರೆಯಬೇಕಾಗಿದೆ. ಏಕವಚನದಲ್ಲಿರುವ ಪದಗಳನ್ನು ಬಹುವಚನಕ್ಕೆ ಮತ್ತು ಬಹುವಚನದಲ್ಲಿರುವಂತಹ ಪದಗಳನ್ನು ಏಕವಚನಕ್ಕೆ ಬದಲಾಯಿಸಿ ಬರೆಯೋಣ. ಪ್ರಶ್ನೆ ನಂಬರ್ 1, ಚೀಸೆ. ಚೀಸೆ ಎಂದರೆ ವಸ್ತುಗಳು. ಚೀಸ್ ಎಂದು ಬರೆಯಿರಿ. ವಸ್ತು ಎಂದು ಆಗುತ್ತದೆ. ನಂತರ ರಾಸ್ತಾ. ರಾಸ್ತಾ ಎಂದರೆ ದಾರಿ. ರಾಸ್ತೆ. ರಾಸ್ತೆ ಎಂದರೆ ದಾರಿಗಳು ಅಥವಾ ರಸ್ತೆಗಳು ಎಂದು ಕೂಡ ನೀವು ನೋಡಬಹುದು. ಫಲ್. ಫಲ್. ಇಲ್ಲಿ ಈ ಪದ ವಚನ ಬದಲಾಯಿಸಿದಾಗ ಕೂಡ ಇಲ್ಲಿ ಬದಲಾಗುತ್ತಿಲ್ಲ. ಹಿಂದಿಯಲ್ಲಿನ ಕೆಲವೊಂದಿಷ್ಟು ಪದಗಳು ವಚನದಲ್ಲಿ ಬದಲಾಗುವುದಿಲ್ಲ. ಆದ್ದರಿಂದ ಫಲ್ ಇರುವುದನ್ನು ನಾವು ಫಲ್ ಎಂದೇ ಇಲ್ಲಿ ತೆಗೆದುಕೊಳ್ಳಬೇಕು. ಘರ್. ಘರ್. ಇಲ್ಲಿ ಈ ಪದವು ಕೂಡ ಬದಲಾಗುವುದಿಲ್ಲ. ರೂಪಾಯೇ. ರೂಪಾಯ. ರೂಪಾಯೇ ಎಂದರೆ ನಾಣ್ಯಗಳು. ರೂಪಾಯ ಎಂದರೆ ನಾಣ್ಯ. ಆಂಖೆ. ಕಣ್ಣುಗಳು. ಆಂಖ್ ಎಂದು ಬರೆದುಕೊಳ್ಳಿ. ಕಣ್.
ಕರ್ಮಚಾರಿ, ಕರ್ಮಚಾರಿ ವರ್ಗ್, ಕರ್ಮಚಾರಿ ಎಂದರೆ ಕೆಲಸದವರು, ಕರ್ಮಚಾರಿ ವರ್ಗ್ ಎಂದರೆ ಕೆಲಸಗಾರರ ವರ್ಗವಾಗಿದೆ. ನಂತರ ವ್ಯಾಪಾರಿ, ವ್ಯಾಪಾರಿ ವರ್ಗ್, ವ್ಯಾಪಾರಿಗಳು. ರೇವಡಿ, ರೇವಡಿಯ. ದುಕಾನ್, ದುಕಾನೆ, ಇಲ್ಲಿ ದುಕಾನ್ ಎಂದರೆ ಅಂಗಡಿ, ದುಕಾನೆ ಎಂದರೆ ಅಂಗಡಿಗಳು ಎಂದು ಆಗುತ್ತದೆ. ಈ ರೀತಿಯಾಗಿ ಇಲ್ಲಿ ಅನ್ಯವಚನ ರೂಪಗಳನ್ನು ಬದಲಾಯಿಸಿ ಬರೆದಿದ್ದೇವೆ. ಮುಂದಿನ ಪ್ರಶ್ನೆ ನೋಡಿ. प्रश्न नंबर 7, प्रत्येक शब्द के अंतिम अक्षर से एक और शब्द बनाइए. ಪ್ರತ್ಯೇಕ ಶಬ್ದದ ಅಂತಿಮ ಅಕ್ಷರದಿಂದ ನಾವು ಒಂದು ಹೊಸ ಶಬ್ದವನ್ನು ಬರೆಯಬೇಕು. ಉದಾಹರಣೆ ನೋಡಿ, ಸೇಬ್, ಸೇಬ್ನಲ್ಲಿ ಕೊನೆಯ ಪದ ಇಲ್ಲಿ ಬ ಬಂದಿದೆ, ಆದ್ದರಿಂದ ಇಲ್ಲಿ ಬ ದಿಂದ ಇನ್ನೊಂದು ಶಬ್ದವನ್ನು ಅವರು ರಚಿಸಿದ್ದಾರೆ. ಬಂದರ್, ಬಂದರ್ನಲ್ಲಿ ಕೊನೆಯ ಅಕ್ಷರ ರ ಬಂದಿದೆ, ಆದ್ದರಿಂದ ಈಗ ರ ದಿಂದ ಅವರು ಮುಂದಿನ ಶಬ್ದವನ್ನು ರಚಿಸಿದ್ದಾರೆ. ರಂಗ್, ರಂಗ್ ಇದರಲ್ಲಿ ಕೊನೆಯ ಅಕ್ಷರ ಗ ಇದೆ, ಆದ್ದರಿಂದ ಗ ದಿಂದ ಒಂದು ಶಬ್ದವನ್ನು ರಚಿಸಿದ್ದಾರೆ. ಗರಂ, ಇದೇ ರೀತಿಯಾಗಿ 4 ಶಬ್ದಗಳನ್ನು ಕೊಡಲಾಗಿದೆ. ಇದರ ಅಂತಿಮ ಶಬ್ದದಿಂದ ನಾವು ಇನ್ನೊಂದಿಷ್ಟು ಶಬ್ದಗಳನ್ನು ರಚಿಸೋಣ. ಮೊದಲನೇ ಪ್ರಶ್ನೆ ನೋಡಿ, ದುಕಾನ್, ದುಕಾನ್ನಲ್ಲಿ ಕೊನೆಯ ಅಕ್ಷರ ನ ಇದೆ, ಆದ್ದರಿಂದ ನಾವು ನ ದಿಂದ ಪ್ರಾರಂಭವಾಗುವಂತಹ ಒಂದು ಶಬ್ದವನ್ನು ಬರೆಯಬೇಕು. ನಯನ್, ಕೊನೆಯ ಅಕ್ಷರ ಇಲ್ಲಿ ಪುನಃ ನ ಬಂದಿದೆ, ಇನ್ನೊಂದು ನ ದಿಂದ ಪ್ರಾರಂಭವಾಗುವ ಶಬ್ದ ಬರೆಯೋಣ. ನಗದ್, ಕೊನೆಯ ಅಕ್ಷರ ದ ಬಂದಿದೆ. ದಾವತ್, ಕೊನೆಯ ಅಕ್ಷರ ತ ಬಂದಿದೆ, ತ ದಿಂದ ಪ್ರಾರಂಭವಾಗುವ ಶಬ್ದ ತಲವಾರ್ ಎಂದು ಬರೆಯಿರಿ. ಎರಡನೇ ಪ್ರಶ್ನೆ, ಬಾಜಾರ್ ಎಂದು ಕೊಡಲಾಗಿದೆ, ಕೊನೆಯ ಅಕ್ಷರ ರ ಇದೆ, ರ ದಿಂದ ಪ್ರಾರಂಭವಾಗುವ ಪದ ರಂಕ್, ಕೊನೆಯ ಅಕ್ಷರ ಕ ಇದೆ. ಕಮಲ್, ಕೊನೆಯ ಅಕ್ಷರ ಲ ಇದೆ, ಲಾಭ್ ಎಂದು ಬರೆಯಿರಿ. ಬ, ಕೊನೆಯ ಅಕ್ಷರ ಬ ಬಂದಿದೆ. ಭಜನ್, ಇಲ್ಲಿ ನಾವು 4 ಶಬ್ದಗಳನ್ನು ರಚಿಸಿದ್ದೇವೆ. ಮೂರನೇ ಪ್ರಶ್ನೆ ನೋಡಿ, ರುಮಾಲ್, ಕೊನೆಯ ಅಕ್ಷರ ಲ ಇದೆ, ಲಹರ್ ಎಂದು ಬರೆದಿದ್ದೇವೆ. ನಂತರ ರ ದಿಂದ ಪ್ರಾರಂಭವಾಗುವ ಶಬ್ದ ರಸ್, ಸ ದಿಂದ ಕೊನೆಯಾಗಿದೆ, ಸ ದಿಂದ ಪ್ರಾರಂಭವಾಗುವ ಶಬ್ದ ಸಮ್ಮಾನ್, ನ ದಿಂದ ಕೊನೆಯಾಗಿದೆ, ನ ದಿಂದ ಪ್ರಾರಂಭವಾಗುವಂತಹ ಶಬ್ದ ನರಂ ಎಂದು ನಾವು ತೆಗೆದುಕೊಂಡಿದ್ದೇವೆ. ಇಲ್ಲೂ ಕೂಡ 4 ಶಬ್ದಗಳನ್ನು ಬರೆಯಲಾಗಿದೆ. ಕೊನೆಯ ಪ್ರಶ್ನೆ ನೋಡಿ, ಲೇಖಕ್, ಕೊನೆಯ ಅಕ್ಷರ ಇಲ್ಲಿ ಕ ಇದೆ. ಕನಕ್, ಇಲ್ಲಿ ಪುನಃ ಕ ಅಕ್ಷರ ಬಂದಿದೆ ಕೊನೆಯದಾಗಿ. ಕರ್, ಇಲ್ಲಿ ರ ಅಕ್ಷರ ಬಂದಿದೆ, ರ ದಿಂದ ಪ್ರಾರಂಭಿಸಿ. ರಕ್ಷಕ್, ಪುನಃ ಕೊನೆಯದಾಗಿ ಇಲ್ಲಿ ಕ ಅಕ್ಷರ ಬಂದಿದೆ, ಕಕ್ಷಾ ಎಂದು ನಾವು ತೆಗೆದುಕೊಂಡಿದ್ದೇವೆ. ಇಲ್ಲಿ ಉದಾಹರಣೆಯಂತೆ ಅಂತಿಮ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ಶಬ್ದಗಳನ್ನು ಬರೆದು ತೋರಿಸಲಾಗಿದೆ. ಪ್ರಶ್ನೆ ನಂಬರ್ 8, ನಿಮ್ನಲಿಖಿತ ವಾಕ್ಯಂಕೋ ಸಹಿ ಕ್ರಮ ಸೆ ಲಿಖಿಯೆ. ನಿಮ್ನಲಿಖಿತವಾದಂತಹ ವಾಕ್ಯಗಳನ್ನು ಸರಿಯಾದ ಕ್ರಮದಿಂದ ಬರೆಯಿರಿ ಎಂದು ಹೇಳಿದ್ದಾರೆ. ಇಲ್ಲಿ ನಾವು ವಾಕ್ಯಗಳಲ್ಲಿ ಬರೆದಿರುವಂತಹ ತಪ್ಪುಗಳನ್ನು ಸರಿಪಡಿಸಿ ಬರೆಯಬೇಕು. ಮೊದಲನೇ ಪ್ರಶ್ನೆ ನೋಡಿ, गाजर गरीबों भी पहले के पेट की चीज भरने थी ಎಂದು ಕೊಟ್ಟಿದ್ದಾರೆ. ಈಗ ನಾವು ಸರಿಯಾದಂತಹ ಕ್ರಮದಲ್ಲಿ ಬರೆಯೋಣ. ಸರಿಯಾದಂತಹ ಕ್ರಮದಲ್ಲಿ ಬರೆಯಿರಿ. ಗಾಜರ್ ಭಿ ಪೆಹಲೆ ಗರೀಬೋಂ ಕೆ ಪೇಟ್ ಭರ್ನೆ ಕಿ ಚೀಸ್ ಥಿ. ಇದು ಸರಿಯಾದಂತಹ ಕ್ರಮವಾಗಿದೆ. ಎರಡನೇ ಪ್ರಶ್ನೆ ನೋಡಿ, ಅಬ್ ಚೀಸ್ ನಹಿ ಹೈ ವಹ ಕೇವಲ್ ಸ್ವಾದ್ ಕಿ ಎಂದು ಕೊಟ್ಟಿದ್ದಾರೆ. ವಾಕ್ಯವನ್ನು ಸರಿಪಡಿಸೋಣ. ಉತ್ತರದಲ್ಲಿ ಬರೆಯಿರಿ, ಅಬ್ ಕೇವಲ್ ವಹ ಸ್ವಾದ್ ಕಿ ಚೀಸ್ ನಹಿ ಹೈ. ಇದು ಸರಿಯಾದಂತಹ ವಾಕ್ಯವಾಗಿದೆ. ಪ್ರಶ್ನೆ ನಂಬರ್ 3 ನೋಡಿ, ನಹಿ ಲಾಯಕ್ ಖಾನೆ ಭಿ ಸೇಬ್ ಏಕ್ ಎಂದು ಕೊಟ್ಟಿದ್ದಾರೆ. ಸರಿಯಾಗಿ ಬರೆದಾಗ ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ ಆಗಿದೆ. ಮುಂದಿನ ಪ್ರಶ್ನೆ ನೋಡಿ. 4ನೇ ಪ್ರಶ್ನೆ, ಮಾಲೂಮ್ ಹುಯಿ ಘರ್ ಆಕಾರ್ ಅಪ್ನಿ ಭೂಲ್ ಎಂದು ಕೊಡಲಾಗಿದೆ. ಸರಿಯಾಗಿ ಬರೆದಾಗ ಘರ್ ಆಕಾರ್ ಅಪ್ನಿ ಭೂಲ್ ಮಾಲೂಮ್ ಹುಯಿ. ಇದು ಸರಿಯಾದಂತಹ ವಾಕ್ಯ. ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ವಾಕ್ಯಗಳನ್ನು ಸರಿಪಡಿಸಿ ಬರೆಯಲಾಗಿದೆ. ಪ್ರಶ್ನೆ ನಂಬರ್ 9, ಕನ್ನಡ ಅಥವಾ ಅಂಗ್ರೇಜಿ ಮೇ ಅನುವಾದ ಕೀಜಿಯೇ. ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿ ಬರೆಯಲು ಹೇಳಿದ್ದಾರೆ. ಇಲ್ಲಿ ನಾವು ಕನ್ನಡದಲ್ಲಿ ಅನುವಾದವನ್ನು ಮಾಡಿದ್ದೇವೆ. ಮೊದಲನೇ ಪ್ರಶ್ನೆ ನೋಡಿ, ಗಾಜರ್ ಬಿ ಪೆಹಲೆ ಗರೀಬೋಂ ಕೆ ಪೇಟ್ ಭರ್ನೆ ಕಿ ಚೀಸ್ ಥಿ. ಗಜರಿಯು ಕೂಡ ಮೊದಲು ಬಡವರ ಹೊಟ್ಟೆ ತುಂಬುವ ವಸ್ತುವಾಗಿತ್ತು. ಪ್ರಶ್ನೆ ನಂಬರ್ 2, ದುಕಾನ್ದಾರ್ನೆ ಕಹಾ ಬಡೆ ಮಜೇದಾರ್ ಸೇಬ್ ಆಯೇ ಹೈ. ಕನ್ನಡದಲ್ಲಿ ಬರೆದಾಗ ಅಂಗಡಿಯವನು ಹೇಳಿದನು, ಬಹಳ ರುಚಿಕರವಾದ ಸೇಬು ಬಂದಿದೆ. ಮೂರನೇ ಪ್ರಶ್ನೆ, ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ. ಒಂದು ಸೇಬು ಕೂಡ ತಿನ್ನಲು ಯೋಗ್ಯವಿಲ್ಲ. 4ನೇ ಪ್ರಶ್ನೆ, ದುಕಾನ್ದಾರ್ನೆ ಮುಜ್ಸೆ ಕ್ಷಮಾ ಮಾಂಗಿ. ಅಂಗಡಿಯವನು ನನ್ನಲ್ಲಿ ಕ್ಷಮೆ ಕೇಳಿದ ಅಥವಾ ಕ್ಷಮೆ ಕೇಳಿದನು ಎಂದು ಕೂಡ ನೀವು ಬರೆದುಕೊಳ್ಳಬಹುದು. ಈ ವಿಡಿಯೋದಲ್ಲಿ ನಾವು ಕಾಶ್ಮೀರಿ ಸೇಬ್ ಪಾಠದ ಅಭ್ಯಾಸದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 3 ಗಿಲ್ಲು ಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ.
ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 10ನೇ ತರಗತಿ ಹಿಂದಿ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ 10ನೇ ತರಗತಿ ಹಿಂದಿ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.